ನ್ಯೂಸ್ಗೆ ಸ್ವಾಗತ. ನಾನು ಚಿರಸ್ ಮಾತುಟ್ಮಣಿ. ಇವತ್ತಿನ ಹೆಡ್ಲೈನ್ಸ್. ದೇಗುಲದ ಮೆಟ್ಟಿಲುಗಳ ಮೇಲೆ ಜಲಪಾತದಂತೆ ಹರಿತಿರೋ ಮಳೆ ನೀರು. ಶಿವಮೊಗ್ಗದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಕುಸಿದ ತಡೆಗೋಡೆ. 10 ದಿನದಿಂದ ಚಿಕ್ಕಮಗಳೂರಿನ ಹಲವು ಪ್ರದೇಶಗಳಲ್ಲಿ ನಿರಂತರ ಮಳೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ರಾಜಸ್ಥಾನ್ ನಡುವೆ ಹೋರಾಟ. ಆರ್ಸಿಬಿಗೆ ಅತಿ ಮುಖ್ಯವಾಗಿರೋ ಈ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಇದೆಯಾ? ಅಲ್ಲಿನ ವಾತಾವರಣ ಹೇಗಿದೆ ಗೊತ್ತಾ? ಕಾಂಗ್ರೆಸ್ ಸರ್ಕಾರ ಹಾಗೂ ದಳಪಡೆ ಆರೋಪ ಪ್ರತ್ಯಾರೋಪದಲ್ಲಿ ಬಿಸಿ. ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಪರ ಪ್ರಚಾರದಲ್ಲಿ ರೇವಣ್ಣ ಭಾಗಿಯಾಗಿದ್ರು. ದೂರು ಕುಳಿತಿದ್ದ ಎಚ್ಡಿ ರೇವಣ್ಣರನ್ನ ಹತ್ತಿರ ಕರೆದ ಎಚ್ಡಿ ಕುಮಾರಸ್ವಾಮಿ. ಗಂಡನಿಂದಲೇ ಬಜರಂಗಿ ಸಿನಿಮಾ ನಟಿಯ ಭೀಕರ ಹತ್ಯೆ. ಇದು ಪ್ರೀ ಪ್ಲಾನ್ ಮರ್ಡರ್ ಎಂದ ಪ್ರತ್ಯಕ್ಷದರ್ಶಿ. 2018ರಲ್ಲಿ ಮದುವೆಯಾಗಿದ್ದ ನಂದೀಶ್ ಹಾಗೂ ವಿದ್ಯಾ. ನಿನ್ ಮೇಲೆ ಲವ್ ಆಗಿದೆ ಅನ್ಕೊಂಡಿದ್ಯಾ? ದುಡ್ಡು ಬೇಕಾಗಿತ್ತು, ಸಿಕ್ಕಿದೆ. ಫೇಕ್ ಇನ್ಸ್ಟಾ ಅಕೌಂಟ್ ಮೂಲಕ ಪರಿಚಯ ಆರೋಪಿ. ಮಗನಿರೋದು ಗೊತ್ತಿದ್ರು ಆಕೆಯ ಮುಂದೆ ಪ್ರೀತಿಯ ಕತೆ ಬಿಚ್ಚಿಟ್ಟಿದ್ದ. ಲ್ಯಾಪ್ಟಾಪ್ ಕದ್ದು ಐಷಾರಾಮಿ ಜೀವನ ಮಾಡುತ್ತಿದ್ದ ಈ ಕುಮಾರ ತಮಿಳುನಾಡಿನಲ್ಲಿ ಚೀಪ್ ರೇಟ್ಗೆ ಸೇಲ್ ಮಾಡುತ್ತಿದ್ದ ಕಿಲಾಡಿ ಕಳ್ಳ. ಕಳ್ಳನಿಂದ 25ಕ್ಕೂ ಹೆಚ್ಚು ಲ್ಯಾಪ್ಟಾಪ್ ಸೀಸ್ ಮಾಡಿದ ಪೊಲೀಸರು. 15 ನಿಮಿಷಕ್ಕೂ ಅಧಿಕ ಕಾಲ ನಿಂತಿದ್ರೆ ಟೋಯಿಂಗ್ ವಾಹನ ಬರುತ್ತೆ. 2 ಟರ್ಮಿನಲ್ನಲ್ಲೂ ಹಣ ವಸೂಲಿ ಮುಂದಾದ ಏರ್ಪೋರ್ಟ್. ಖಾಸಗಿ ವಾಹನ ಮಾಲೀಕರ ಪ್ರತಿಭಟನೆ ಬೆನ್ನಲ್ಲೇ ಪಿಕಪ್ ಲೇನ್ ಶುಲ್ಕ ಸ್ಥಗಿತ. ಬೆಂಗಳೂರಿನ ಬರ್ತ್ಡೇ ಪಾರ್ಟಿ ಜಸ್ಟ್ ಸೆಲೆಬ್ರೇಷನ್ ಅಲ್ಲವೇ ಅಲ್ಲ. ಎಂಡಿಎಂಎ ಪಿಲ್ಸ್, ಹೈಡ್ರೋ ಗಾಂಜಾ, ಕೊಕೇನ್ಗಳ ಮಾರಾಟದ ಮಾಹಿತಿ. ರೇವ್ ಪಾರ್ಟಿಯಲ್ಲಿ ಇದ್ದಿದ್ದು ಜಸ್ಟ್ 100 ಅಲ್ಲ, 150 ಮಂದಿ ಸೆಲೆಬ್ರಿಟಿಗಳು. ಲಂಡನ್ನಿಂದ ಸಿಂಗಾಪುರ್ಗೆ ಹೋಗುತ್ತಿದ್ದ ಏರ್ಲೈನ್ಸ್ ವಿಮಾನದಲ್ಲಿ ಅನಾಹುತ. ಸಮುದ್ರದ ಮೇಲೆ ಬೀಸಿದ ಗಾಳಿಯಿಂದಲ ತತ್ತರಿಸಿ ಹೋದ ಸಿಂಗಾಪುರ್ ವಿಮಾನ. ಬ್ಯಾಂಕಾಕ್ನ ಸುವರ್ಣಭೂಮಿ ಏರ್ಪೋರ್ಟ್ಗೆ ವಿಮಾನ ಕೂಡಲೇ ಡೈವರ್ಟ್. ಮಹಿಳೆಯೊಂದಿಗೆ ಕಾನ್ಸ್ಟೇಬಲ್ ಅನುಮಾನಾಸ್ಪದ ಸಾವು. 3 ದಿನದ ಬಳಿಕ 2 ಶವ ಪತ್ತೆ. ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಪಡೆದ ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ್ ನ್ಯೂಸ್. ಭರವಸೆ ಬದುಕಿನ ವಿಷಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ್ ನ್ಯೂಸ್. ಭರವಸೆ ಬದುಕಿನ ವಿಜಯ.